ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಚಪ್ಪಲಿ ಧರಿಸಿ ಪ್ರವೇಶ ಮಾಡಿದ್ದು ಆಕಸ್ಮಿಕ. ಆದರೆ ದಲಿತ ಮುಖಂಡರನ್ನು ಬಳಸಿಕೊಂಡು ಕಾಂಗ್ರೆಸ್ ತುಚ್ಛ ರಾಜಕಾರಣಕ್ಕೆ ಇಳಿದಿರುವುದು ಖಂಡನೀಯ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬಿಜೆಪಿಯವರು ಚಪ್ಪಲಿ ಧರಿಸಿ ಪ್ರವೇಶಿಸಿದ್ದು ಆಕಸ್ಮಿಕವಾಗಿ ನಡೆದಿದೆ. ಆದರೆ ಗಾಂಧಿನಗರದ ಹಿರಿಯ ಮುಖಂಡರಾದ ವೀರಭದ್ರಪ್ಪ ಮತ್ತು ಎಲ್ಎಂ ಹನುಮಂತಪ್ಪ ಅವರನ್ನು ಕಾಂಗ್ರೆಸ್ ಪಕ್ಷ ಇಂತಹ ಸಣ್ಣ ಘಟನೆಗಳಿಗೆ ಬಳಸಿಕೊಂಡು ರಾಜಕಾರಣ ಮಾಡುತ್ತಿದೆ ಎಂದು ದೂರಿದರು. ತಪ್ಪು ಯಾರೇ ಮಾಡಿದರೂ ಅದು ತಪ್ಪೇ. ಚಪ್ಪಲಿ ಧರಿಸಿ ಹೋಗಿರುವುದು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ಎಂದರು. ಇನ್ನು ಕ್ಷಮೆ ಕೇಳದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಗಾಂಧಿನಗರದ ಮುಖಂಡರು ಹೇಳಿದ್ದಾರೆ. ಇದೆಲ್ಲ ಆಗುವುದು ಬೇಡ ಎಂದ ಅವರು, ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟ್ ಸದಸ್ಯರೆಲ್ಲರೂ ಸುದ್ದಿಗೋಷ್ಠಿಗೆ ಬರಲಿ, ನಾನೊಬ್ಬನೇ ಬರುತ್ತೇನೆ. ಶಾಮನೂರು ಕುಟುಂಬ ಟ್ರಸ್ಟ್ಗೆ ಪ್ರವೇಶ ಆದ ಮೇಲೆ ದೇವಸ್ಥಾನದಲ್ಲಿ ನಡೆದ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ಕೊಡುತ್ತೇನೆ, ದಮ್ಮಿದ್ದರೆ ಸ್ವೀಕರಿಸಲಿ ಎಂದರು. ತಿರುವನಂತಪುರ ದೇವಸ್ಥಾನದಲ್ಲಿ ದೀಪ ಹಚ್ಚಲು ಆದೇಶ ನೀಡಿದ ನ್ಯಾಯಾಧೀಶರನ್ನೇ ವಜಾ ಮಾಡಲು ಸಂಸದೆ ಡಾಕ್ಟರ್ ಪ್ರಭಾ ಅವರು ಸಹಿ ಮಾಡಿದ್ದರಲ್ಲ, ಆ ಬಗ್ಗೆ ಕಾಂಗ್ರೆಸ್ ಮುಖಂಡರು ಏಕೆ ಮಾತನಾಡುತ್ತಿಲ್ಲ? ಸಣ್ಣ ಕಾರಣಕ್ಕೆ ಬಿಜೆಪಿಗೆ ಕೆಟ್ಟ ಹೆಸರು ತರಲು ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ಸರಿಗೆ ನಾಚಿಕೆ ಇಲ್ಲವಾ ಎಂದರು. ನಿನ್ನೆ ಕೆಲವು ನಮ್ಮ ಗಾಂಧಿನಗರದ ನಮ್ಮ ದಲಿತ ಮುಖಂಡರು ವೀರಭದ್ರಪ್ಪನವರು, ಎಲ್ಎಂಎಚ್ ಹನುಮಂತಪ್ಪನವರು ಮತ್ತು ಗಾಂಧಿನಗರದ ಕೆಲವು ನಮ್ಮ ಮುಖಂಡರು ಮೊನ್ನೆ 23ನೇ ತಾರೀಕು ದುರ್ಗಾಂಬಿಕಾ ದೇವಸ್ಥಾನದ ಪೂಜೆ ಸಲ್ಲಿಸಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವತ್ತು ಸುಮಾರು 10ರಿಂದ 15 ಸಾವಿರ ಜನ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು ಜವಾಣೆ ಆಗಿದ್ದು ನೀವೆಲ್ಲರೂ ಸಹಿತ ನೋಡಿದ್ದೀರಿ. ಆ ದಿವಸ ನನ್ನನ್ನು ಸೇರಿಕೊಂಡು ರಾಜನಹಳ್ಳಿ ಶಿವಕುಮಾರ್ ಅವರು, ಅಜಯ್ ಕುಮಾರ್ ಅವ್ರನ್ನ ಮತ್ತು ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರನ್ನ, MP ಅವ್ರನ್ನ ಬಲವಂತವಾಗಿ ಹೊತ್ಕೊಂಡು ಹೋಗಿದ್ದು ನೀವೆಲ್ಲ ನೋಡಿದ್ದೀರಿ. ಹೆಗಲ ಮೇಲೆ ಹೊತ್ಕೊಂಡು ಹೋಗಿರಿ. ನಮ್ಮ ಕಾಲಿನ ಚಪ್ಪಲಿ ಸಹಿತ ಕೆಳಗೆ ಹಾಕಕ್ಕೆ ಬಿಡಲಿಲ್ಲ, ಆ ರೀತಿ ಹೊತ್ಕೊಂಡು ಹೋಗ್ಬಿಟ್ರು. ಅದೇ ರೀತಿ ನಮ್ಮ ಬೆಂಗಳೂರಿನ ಸೋಷಿಯಲ್ ಮೀಡಿಯಾ ಸ್ನೇಹಿತರು ಭಾಳಷ್ಟು ಜನ ಬಂದಿದ್ದರು ಅವತ್ತು. ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಪಾದರಕ್ಷೆನ ಬಿಡಬೇಕು, ಏನು ಎತ್ತ ಅಂತಂದೇಳಿ. ಹಾಗಂತಂದೇಳಿ ದುರ್ಗಾಂಬಿಕಾ ದೇವಸ್ಥಾನದ ಒಳಗಿನ ದ್ವಾರವನ್ನು ದಾಟಿ ಹೋಗಿಲ್ಲ. ಕಬ್ಬಣದ ಗೇಟ್ ಹತ್ರ ಅವರು ಪಾದರಕ್ಷೆ ಬಿಟ್ಟಿದ್ದಾರೆ. ಯಾರು? ನಮ್ಮ ಸೋಷಿಯಲ್ ಮೀಡಿಯಾ ಇವರು. ನೀವು ಕಾಂಗ್ರೆಸ್ಸಿನ ದುರ್ಗಾಂಬಿಕಾ ಧರ್ಮದರ್ಶಿಯ ಒಬ್ಬರು ಮಾತಾಡ್ತಾರೆ, ಇಲ್ಲ ಇವರು ಬಿಜೆಪಿಯವ್ರು ಬಿಟ್ಟಿದ್ದಾರೆ ಹಾಗೆ ಹೇಳ್ತಾರೆ ಅವರು ಸೋಷಿಯಲ್ ಮೀಡಿಯಾ. ಇಲ್ಲ, ನಮಗೆ ಗೊತ್ತಿಲ್ಲ ರೀ, ನಾವು ಆಕಸ್ಮಿಕ ಇಲ್ಲಿ ಬಿಟ್ಟಿದ್ದೀವಿ ಅಂತಂದೇಳಿ ಹೇಳ್ತಾರೆ ಒಬ್ಬರು ಸೋಷಿಯಲ್ ಮೀಡಿಯಾದವರು. ಆದರೂ ಸಹಿತ ಅದು ವಿಡಿಯೋ ರೆಕಾರ್ಡ್ ಐತಿ, ನಿಮಗೆ ಆಮೇಲೆ ಕೊಡ್ತೀನಿ. ಈ ಥರ ತುಚ್ಛ ರಾಜಕಾರಣಕ್ಕೆ ಇವತ್ತು ಕಾಂಗ್ರೆಸ್ನವರು ಇಳಿದಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಯಾರೇ ಇರಲಿ, BJPಯವರು ಇರಲಿ, ಕಾಂಗ್ರೆಸ್ನವರು ಇರಲಿ, ಮತ್ತು ಯಾರೇ ಇರಲಿ, ಎಲ್ಲರಿಗೂ ಸಹಿತ ದೇವರು, ಧರ್ಮ, ಮಠಮಾನ್ಯಗಳ ಬಗ್ಗೆ ಎಲ್ಲರಿಗೂ ಗೌರವ ಐತೆ. ಹಂಗಂತ ಕಾಂಗ್ರೆಸ್ನವ್ರಿಗಿಲ್ಲ ಅಂತ ನಾನು ಹೇಳಲ್ಲ, ಅಥವಾ BJPಯವ್ರಿಗಿಲ್ಲ ಅಂತ ನಾನು ಹೇಳಲ್ಲ. ಆಕಸ್ಮಿಕ ಆಗಿರ್ತಕ್ಕಂಥದ್ದು ಇದು, ಏನು ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥ ಇದು ಒಂದು ಕೃತ್ಯ ಅಲ್ಲ ಅಂತಕ್ಕಂಥದ್ದನ್ನು ನಾನು ಮೊದಲಿಗೆ ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೀನಿ. ನಮ್ಮ ಗಾಂಧಿನಗರದ ಮುಖಂಡರಾಗಿರ್ತಕ್ಕಂಥ ವೀರಭದ್ರಪ್ಪನವರು ಆ ಕಮಿಟಿ ಒಳಗೆ ಸದಸ್ಯರು, ಭಾಳ ವರ್ಷದಿಂದ ಅವರು ಅಲ್ಲಿ ಸದಸ್ಯರಾಗಿದ್ದಾರೆ. ನಾನು ವೀರಭದ್ರಪ್ಪನವರಿಗೆ ಮತ್ತು ಎಲ್ಎಂಎಚ್ ಹನುಮಂತಪ್ಪನವರಿಗೆ, ನಮ್ಮ ಹಿರಿಯ ಮುಖಂಡರವರು, ಭಾಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥವ್ರು. ಅವ್ರ ಹೋರಾಟದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಈ ಥರ ಸಣ್ಣ ಸ್ತನಕ್ಕೆ ಕಾಂಗ್ರೆಸ್ನವ್ರು ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರಲ್ಲ, ನನಗೆ ನಾಚಿಕೆ ಆಗ್ತಾಯಿತ್ತು. ಇಂಥ ಸಣ್ಣ ವಿಷಯಕ್ಕೆ ಭಾಳಷ್ಟು ಹೋರಾಟ ಮಾಡ್ಕೊಂತ ಬಂದಿರೋರು ನೀವು. ಸಮಾಜದ ಏಳಿಗೆ ಬಗ್ಗೆ ಇರ್ಬೋದು, ಸಮಾಜದ ಅಂಕುಡೊಂಕುಗಳ ಬಗ್ಗೆ ಇರ್ಬೋದು, ಯಾವುದೇ ವಿಚಾರ ಇದ್ದರೂ ಸಹಿತ ಮೊದಲಿಗರಾಗಿ ಹೋರಾಟ ಮಾಡ್ತೀರಿ ನೀವು. ಅದಕ್ಕೆ ನಮಗೆ ಭಾಳ ಸ್ವಾಗತ ಐತೆ. ಆದರೆ ಈ ರೀತಿ ಒಂದು ಸಣ್ಣ ಕಾರ್ಯಕ್ಕೆ ನಿಮ್ಮನ್ನು ಕಾಂಗ್ರೆಸ್ನವ್ರು ಬಳಸ್ಕೊಳ್ತಾ ಇದ್ದಾರಲ್ಲ, ಏನು ಹೇಳಬೇಕು ನಿಮಗೆ ನಾವು ಅನ್ನೋದು ಅರ್ಥ ಆಗ್ತಾಯಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ವೀರಭದ್ರಪ್ಪನವರು ಆ ಸಮಿತಿ ಒಳಗೆ ಒಬ್ಬರು ಸದಸ್ಯರು, ಆ ಟ್ರಸ್ಟಿ ಒಳಗೆ ಒಬ್ಬ ಸದಸ್ಯರು. ನಾನು ನಿಮ್ಮ ಮುಖಾಂತರ ವೀರಭದ್ರಣ್ಣಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ದುರ್ಗಾಂಬಿಕಾ ದೇವಸ್ಥಾನದೊಳಗೆ ಏನೇನು ಅಕ್ರಮಗಳು ನಡೆದಿವಲ್ಲ,
ನೀವು ಹೇಳಿದಿರಿ, ಸವಾಲು ಹಾಕಿದಿರಿ, ನೀವು ಇನ್ನು 2-3 ದಿವಸದೊಳಗೆ ಕ್ಷಮಾಪಣೆ ಕೇಳದೇ ಇದ್ದರೆ ನಾವು ಪ್ರತಿಭಟಿಸ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತಂದು ಹೇಳಿದ್ರು. ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ನೀವು ಉಪವಾಸ ಸತ್ಯಾಗ್ರಹ ಮಾಡೋದು ಬೇಡ, ನಾವು ಹಠ ಹಿಡಿಯೋದು ಬೇಡ. ಧರ್ಮದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ನಾನು ನಮ್ಮ ಪತ್ರಿಕಾ ಮಿತ್ರರ ಮುಖಾಂತರ ಒಂದು ಮಾತನ್ನು ಕೇಳಲಿಕ್ಕೆ, ನಾನೇನು ಆ ಸಮಿತಿ ಒಳಗಿಲ್ಲ, ದುರ್ಗಾಂಬಿಕಾ ದೇವಸ್ಥಾನ ಸಮಿತಿ ಒಳಗಿಲ್ಲ. ಈಗಿನ ಮಂತ್ರಿ ಆ ಸಮಿತಿಯ ಅಧ್ಯಕ್ಷರು, ಹಿಂದೆ ಅವರ ಅಪ್ಪರು ಇದ್ದರು, ಈಗ ಅವರು ಅಧ್ಯಕ್ಷರಿದ್ದಾರೆ. ಸುಮಾರು 18-20 ಜನ ಸದಸ್ಯರಿದ್ದಾರೆ. ಅವರು ಅಷ್ಟರೂ ಸಹಿತ ನಾಳೆ ಪತ್ರಿಕಾಗೋಷ್ಠಿ ಬರೋಕ್ಕೆ ಹೇಳ್ರಿ ಅವ್ರನ್ನೆಲ್ಲ. ನಾನು ಒಬ್ಬನೇ ಬರ್ತೀನಿ. ದುರ್ಗಾಂಬಿಕಾ ದೇವಸ್ಥಾನದೊಳಗೆ ಹಿಂದೆ ಏನು ನಮ್ಮ ಹಿರಿಯರಾಗಿರ್ತಕ್ಕಂಥ ಜೆ ಕಾಡಪ್ಪನವರು, ಮೋತಿ ವೀರಣ್ಣವರು, ಬಹಳಷ್ಟು ಜನ ಹಿರಿಯರು ಆ ಸಮಿತಿಯ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಸೆಕ್ರೆಟರಿಯಾಗಿ ಸೇವೆಯನ್ನು ಸಲ್ಲಿಸಿ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ನಿಮ್ಮ ಫ್ಯಾಮಿಲಿ ಏನು ಎಂಟ್ರಾತಲ್ಲ, ಶಾಮನೂರು ಮಲ್ಲಿಕಾರ್ಜುನ ಶಾಮನೂರು ಶಿವಶಂಕರಪ್ಪನವರು ಏನು ಸಮಿತಿಯ ಅಧ್ಯಕ್ಷರಾದ್ರಲ್ಲ, ಅದಾದ ಮೇಲೆ ಯಾವ ರೀತಿ ದೇವಸ್ಥಾನವನ್ನು ಅಭಿವೃದ್ಧಿ ಕಡೆ ಒಯ್ದಿದ್ದೀರಿ, ಯಾವ ರೀತಿ ದೇವಸ್ಥಾನದಿಂದ ನಡೆಯತಕ್ಕಂಥ ಸ್ಕೂಲನ್ನು ಅಭಿವೃದ್ಧಿ ಮಾಡಿದ್ದೀರಿ, ದೇವಸ್ಥಾನದೊಳಗೆ ಏನೇನು ಅಕ್ರಮ ನಡೆದೈತಿ ವಿತ್ ದಾಖಲೆ ಸಮೇತ ಕೊಡ್ತೀನಿ. ನಿಮಗೆ ದಮ್ಮಿದ್ದರೆ ಈ ಸವಾಲನ್ನು ನೀವು ಸ್ವೀಕರಿಸ್ರಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ.